ನಮಸ್ಕಾರ. ವೆರಿಕೋಸ್ ವೇನ್ಸ್ ಇರುವವರು ಯಾವ ಆಹಾರಗಳನ್ನು ಸೇವಿಸಬೇಕು? ಮೊದಲನೇದಾಗಿ ವೈಟಮಿನ್ ಸಿ ಜಾಸ್ತಿ ಇರುವಂತಹ ಆಹಾರಗಳನ್ನು ಸೇವಿಸಬೇಕು. ವೈಟಮಿನ್ ಸಿ ಜಾಸ್ತಿ ಇದ್ದ ಆಹಾರ ಸೇವಿಸಿದ್ರೆ ಮಾತ್ರ ನಮ್ಮ ಬಾಡಿಯಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ನೆಲ್ಲಿಕಾಯಿ ಇರ್ಬೋದು, ಪೇರ್ಲೆ ಹಣ್ಣು ಇರ್ಬೋದು, ಎಲ್ಲ ಸಿಟ್ರಸ್ ಫ್ರೂಟ್ಸ್ಗಳು, ಆರೆಂಜು, ಮುಸಂಬಿ, ಈ ಥರ ಸಿಟ್ರಸ್ ಫ್ರೂಟ್ಸ್ಗಳು ಇರ್ಬೋದು, ಕಿವಿ ಇರ್ಬೋದು, ಎಲ್ಲ ಬೆರೀಸ್ ಇರ್ಬೋದು, ಇದರಲ್ಲೆಲ್ಲ ಜಾಸ್ತಿ ವೈಟಮಿನ್ ಸಿ ಸಿಗುತ್ತೆ. ಎರಡನೇದು, ವೈಟಮಿನ್ ಸಿ ಒಟ್ಟಿಗೆ ಕಾಪರ್, ಜಿಂಕ್ ಮತ್ತು ಮೆಗ್ನೀಷಿಯಂ ಜಾಸ್ತಿ ಇರುವಂಥ ಆಹಾರಗಳನ್ನು ಸೇವಿಸಬೇಕು. ಕಾಪರ್, ಜಿಂಕ್ ಮತ್ತು ಮೆಗ್ನೀಷಿಯಂ ನಮಗೆ ಜಾಸ್ತಿ ಸಿಗೋದು ಎಲ್ಲ ನಟ್ಸ್ಗಳಲ್ಲಿ. ಅದು ಬಾದಾಮ್, ಪಿಸ್ತಾ, ಕ್ಯಾಶ್ಯೂ, ವ್ಯಾಲ್ನಟ್, ಆಪ್ರಿಕೋಟ್ ಇದರಲ್ಲಿ ಜಾಸ್ತಿ ಸಿಗುತ್ತೆ. ಎಲ್ಲ ಲೆಗ್ಯೂಮ್ಸಲ್ಲಿ, ಎಲ್ಲ ಕಾಳುಗಳಲ್ಲಿ, ಅಂದರೆ ಹೆಸರು ಕಾಳು ಇರ್ಬೋದು, ಮಡಿಕೆ ಕಾಳು ಇರ್ಬೋದು, ಇದರಲ್ಲೆಲ್ಲ ಜಾಸ್ತಿ ನಮಗೆ ಮೆಗ್ನೀಷಿಯಂ ಮತ್ತು ಈ ಮಿನರಲ್ಸ್ ಜಾಸ್ತಿ ಸಿಗುತ್ತೆ. ಅದೇ ಥರ ಸೊಪ್ಪಿನ ಪಲ್ಯಗಳು ಕೂಡ ರೆಗ್ಯುಲರ್ಲಿ ಸೇವಿಸಿದ್ರೆ ನಮಗೆ ಈ ಮಿನರಲ್ಸ್ ಏನಿದೆ ಅದು ಸಫಿಷಿಯೆಂಟ್ ಆಗಿ ಸಿಗುತ್ತೆ. ನೆಕ್ಸ್ಟ್, ರಕ್ತನಾಳಗಳದ್ದು ಆರೋಗ್ಯ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂದರೆ ನಾವು ನೈಟ್ರೇಟ್ಸ್ ಜಾಸ್ತಿ ಇರುವಂಥ ಆಹಾರಗಳನ್ನು ಕೂಡ ಸೇವಿಸಬೇಕು. ನೈಟ್ರೇಟ್ಸ್ ಜಾಸ್ತಿ ಇರುವಂಥ ಆಹಾರಗಳು ಅಂದರೆ ಬೀಟ್ರೂಟಲ್ಲಿ ತುಂಬ ಚೆನ್ನಾಗಿ ನಮಗೆ ಇದು ಸಿಗುತ್ತೆ. ಅದೇ ಥರ ನಮ್ಮ ಪಾಲಕ್ ಸೊಪ್ಪು ಏನಿದೆ ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ನೈಟ್ರೇಟ್ ಸಿಗುತ್ತೆ. ಸೊ ವೆರಿಕೋಸ್ ವೇನ್ಸ್ ಸಮಸ್ಯೆ ಆದರೆ ಪ್ರತಿ ದಿವಸ ಒಂದು ಸ್ವಲ್ಪ ಬೀಟ್ರೂಟು ಅಥವಾ ಪಾಲಕ್ ಪಲ್ಯ ಏನಿದೆ ಅದು ತಗೊಳ್ಳೋದು ತುಂಬ ಒಳ್ಳೆಯದು. ಅಥವಾ ಇದನ್ನು ನ್ಯಾಚುರಲಿ ನೀವು ಜ್ಯೂಸ್ ಕೂಡ ಮಾಡಿ ತಗೊಂಡ್ರೆ ನಮಗೆ ಸಫಿಷಿಯೆಂಟ್ ಆಗಿ ನೈಟ್ರೇಟ್ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ರಕ್ತನಾಳಗಳದ್ದು ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಇಸ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಎಲ್ಲ ಮೀನುಗಳಲ್ಲಿ ನಮಗೆ ತುಂಬ ಚೆನ್ನಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಮೇನ್ಲಿ ತಾರ್ಲೆ ಮತ್ತು ಬಂಗಡೆ ಅಂದರೆ ಸಾರ್ಡೇನ್ ಮತ್ತು ಮ್ಯಾಕ್ರಲ್ ಇದರಲ್ಲಿ ತುಂಬ ಚೆನ್ನಾಗಿ ಒಮೆಗಾ 3 ಸಿಗುತ್ತೆ. ಮತ್ತು ಫ್ಲಾಕ್ ಸೀಡ್ ಮತ್ತು ಅಗಸೆ ಬೀಜದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಒಮೆಗಾ 3 ನಮಗೆ ಸಿಗುತ್ತೆ. ಇದರೊಟ್ಟಿಗೆ ತುಂಬ ಚೆನ್ನಾಗಿ ಸೊಲ್ಯುಬಲ್ ಮತ್ತು ಇನ್ಸೊಲ್ಯುಬಲ್ ಫೈಬರ್ ಅಂದರೆ ನಾರಿನಂಶ ಇರುವಂತಹ ಆಹಾರಗಳ ಸೇವಿಸೋದು ಕೂಡ ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಪ್ರೆಷರ್ನ ಕಡಿಮೆ ಮಾಡಲಿಕ್ಕೆ, ನಮಗೆ ಕಾನ್ಸ್ಟಿಪೇಷನ್ ಆಗದೇ ಇದ್ದಾಗ ನೋಡ್ಕೊಳ್ಳಿಕ್ಕೆ ಮತ್ತು ವೇರಿಕೋಸಿಟಿ ಜಾಸ್ತಿ ಆಗದೇ ಇದ್ದಾಗ ನೋಡ್ಕೊಳ್ಳಿಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಧನ್ಯವಾದ.